ಗಿಲ್ಲಿ ವರ್ಸಸ್ ಅಶ್ವಿನಿ ಫೈಟ್ ನಾರಾಯಣ ಗೌಡ್ರೆ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಕಿಚ್ಚ ಸುದೀಪ್ ಭೇಟಿ ಕುರಿತ ವಿವಾದಕ್ಕೆ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ಗಿಲ್ಲಿ ವರ್ಸಸ್ ಅಶ್ವಿನಿ ಫೈಟ್ ನಾರಾಯಣ ಗೌಡರೇ ಎಂಟ್ರಿ. ಕಿಚ್ಚ ಸುದೀಪ್ ಭೇಟಿ ಕುರಿತ ವಿವಾದಕ್ಕೆ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ ನಾರಾಯಣ ಗೌಡ್ರು. ನನ್ನ ಮಗನ ಮದುವೆ ಕಾರ್ಡ್ ಕೊಡಲು ಭೇಟಿಯಾಗಿದ್ದೆ. ಸುದೀಪ್ ಭೇಟಿ ವಿಚಾರದಲ್ಲಿ ನಮ್ಮ ಬಗ್ಗೆಯೇ ಟೀಕೆ ಇಲ್ಲಿ ಎಬ್ಬಿಸ್ತಾ ಇದ್ದಾರೆ. ಜಾಲತಾಣದಲ್ಲಿ ಇಲ್ಲ ಸಲ್ಲದ ಟೀಕೆ ಮಾಡ್ತಾ ಇದ್ದಾರೆ. ನೀವೆಲ್ಲ ಪರಪ್ಪನ ಅಗ್ರಹಾರದಲ್ಲಿ ಇರಬೇಕಾದವರು, ಒಳ್ಳೆಯವರಿಗೆ ನಾವು ಒಳ್ಳೆಯವರು ಎಂದ ನಾರಾಯಣ ಗೌಡ್ರು. ಕಾನೂನು ಹೋರಾಟ ಮಾಡಿದ್ರೆ ಜೈಲಲ್ಲಿ ಇರಬೇಕಾಗುತ್ತೆ. ಕಳೆದ 40 ವರ್ಷಗಳಿಂದ ಕನ್ನಡಕ್ಕಾಗಿ ನಾನು ಹೋರಾಟವನ್ನ ಮಾಡಿದ್ದೇನೆ. ಅಶ್ವಿನಿ ಗೌಡಗೆ ಬೆಂಬಲಿಸಿದ ಕರವೇ ನಾರಾಯಣ ಗೌಡ. ಬಿಗ್ ಬಾಸ್ ಎಂಬುದು ಕೇವಲ ಮನರಂಜನಾ ವೇದಿಕೆ ಅಷ್ಟೇ. ಕರವೇ ರಾಜ್ಯಾಧ್ಯಕ್ಷ ನಾರಾಯಣ ಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಗಿಲ್ಲಿ ವರ್ಸಸ್ ಅಶ್ವಿನಿ ಫೈಟ್ ನಡುವೆ ಇದೀಗ ಕರವೇ ನಾರಾಯಣ ಗೌಡ್ರ ರಿಯಾಕ್ಷನ್ ಇದು. ಎಂಥ ಸಮಾಜಕ್ಕೆ ಎಂಥ ಸಂದೇಶ ಕೊಡ್ತೀರಿ ನೀವು? ಎಂಥ ಸಂದೇಶ ಕೊಡ್ತೀರಿ ನೀವು? ಉಪದೇಶ ಮಾಡ್ತೀರಿ ನೀವು. ನನ್ನ ಮಗನ ಮದುವೆಯ ಆಹ್ವಾನ ಪತ್ರಿಕೆಯನ್ನು 2 ತಿಂಗಳಿಂದ ಕೊಡ್ತಾ ಇದ್ದೀನಿ ನಾನು. ನನ್ನ ನಾಡಿನ ಎಲ್ಲ ಕ್ಷೇತ್ರದ ಗಣ್ಯರಿಗೆ ಆಹ್ವಾನ ಪತ್ರಿಕೆ ದಿನನಿತ್ಯ ಕೊಡ್ತಾ ಇದ್ದೀನಿ. ಅದರ ಫೋಟೋಗಳನ್ನು ದಿನನಿತ್ಯ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾ ಇದ್ದಾರೆ. ಹಾಗೆ ಸುದೀಪ್ ಮನೆಗೆ ಹೋಗಿ ಇನ್ವಿಟೇಷನ್ ಕೊಡೋಕ್ಕೆ ಹೋದರೆ ಅದಕ್ಕೆ ಇನ್ನೇನೋ ಕತೆ ಕಟ್ಟಿ ಸಮಾಜಕ್ಕೆ ಜನರಿಗೆ ಇನ್ನೇನೋ ಕೆಟ್ಟ ತಪ್ಪ ಸಂದೇಶ ಕೊಡ್ತಿರಲ್ಲ. ಯಾರೀ ನೀವೆಲ್ಲ? ನೀವೆಲ್ಲ ಪರಪ್ ನಗರ ಜೈಲಲ್ಲಿ ಇರಬೇಕಾಗಿತ್ತು. ಕ್ರಿಮಿನಲ್ಗಳು ನೀವು. ನಮ್ಮ ಜನನ ಹಾಗೆ ಇದ್ದಾರೆ. ಜನ ಮಾಡಲೋ ಜಾತ್ರೆ ಮಾಡಲೋ ಅಂತೇಳಿ ಇಂಥ ಕ್ರಿಮಿನಲ್ಗಳನ್ನೆಲ್ಲ ಬೆಳೆಸ್ಬೇಡ್ರಿ. ಇವ್ರು ನಾಳೆ ನಿಮಗೂ ಮಾರಕ, ಈ ನಾಡಿಗೂ ಮಾರಕ. ಇವರು ಇಂಥ ಪಾಪಿಗಳನ್ನೆಲ್ಲ ಬೆಳೆಸಕ್ಕೆ ಹೋಗ್ಬೇಡಿ ನೀವೆಲ್ಲ. ಗೊತ್ತಾಯ್ತಾ? ಸಮಾಜಕ್ಕೆ ಇವರಿಂದ ಏನು ಒಳ್ಳೇದಂತೂ ಆಗೋದಿಲ್ಲ. ಸಮಾಜ ಪಾತಕಿಗಳು, ಘಾತಕರು ಇವರೆಲ್ಲ. ಹಾಗಾಗಿ ಇಂಥ ಪೊಳ್ಳು ಸ್ಟೇಟ್ಮೆಂಟ್ಗಳನ್ನು ನೋಡಿ ಅವ್ರಿಗೆ ಇನ್ನೊಂದಷ್ಟು ಹೆಚ್ಚು ನೀವು ಮಹತ್ವ ಕೊಡೋಕ್ಕೆ ಹೋಗಬೇಡಿ. ಗೊತ್ತಾಯ್ತಾ? ನೀವೆಲ್ಲ ಉಪದೇಶ ಮಾಡೋ ಯೋಗ್ಯತೆ ಕಳ್ಕೊಂಡಿದ್ದೀರಿ. ಯೋಗ್ಯತೆ ಇಲ್ದವರು ನೀವೆಂಥದ್ದು ಉಪದೇಶ ಮಾಡ್ತೀರಿ ಸಮಾಜಕ್ಕೆ, ವ್ಯವಸ್ಥೆಗೆ? ಏನು ಬಿಗ್ ಬಾಸ್ಗೆ ಹೋದರೇನು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಗೆದ್ದು ಬಂದ್ರೆ? ಇಲ್ಲ ಇಂಡಿಯಾ ಪಾಕಿಸ್ತಾನ, ಇಲ್ಲ ಇಂಡಿಯಾ ಚೀನಾದ ಗಡಿಯಲ್ಲಿ ನಿಂತು ಯುದ್ಧ ಮಾಡಿ ಬಂದವರ? ಅವ್ರ ಅಭಿಮಾನಕ್ಕೆ ಅವ್ರವ್ರನ್ನ ಬೆಂಬಲಿಸ್ತಾರೆ. ನಿಮ್ಮ ಅಭಿಮಾನಕ್ಕೆ ಬೆಂಬಲಿಸಿ. ಅದಕ್ಕೆ ಕರವೇ ಟೀಕೆ ಮಾಡೋದು, ನಾರಾಯಣ ಗೌಡ್ರು ಟೀಕೆ ಮಾಡೋದು, ಇಲ್ಲ ಸಲ್ಲದ ಪೋಸ್ಟ್ಗಳು ಹಾಕಿರೆ ನಾವು ಭಾರಿ ಒಳ್ಳೆಯವರಿಗೆ ಒಳ್ಳೆಯವರು. ಗೊತ್ತಾಯ್ತಾ? ಸಾಧುಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯಂ, ಬಾದಿಪ್ಪ ಕಲಿಗೆ ಕಲಿಯುಗದ ವಿಪರೀತನ್. ಇವೆಲ್ಲ ಇಟ್ಕೋಬೇಡಿ ಕರವೇ ಜೊತೆಯಲ್ಲಿ. ನಮಗೆ ಕಾನೂನು ಹೋರಾಟ ಮಾಡೋದು ಗೊತ್ತಿದೆ. ಅದಕ್ಕೆ ಹೇಳಿದಿರಿ. ಇಡೀ 31 ಜಿಲ್ಲೆಯಲ್ಲಿ ಕರವೇ ಕಾರ್ಯಕರ್ತರು ಜಡಿದ್ರೆ ಕೇಸ್ನ ಅಲಿಬೇಕಾಗುತ್ತೆ 16 ವರ್ಷ ಎಲ್ಲ ಜಿಲ್ಲೆಗೂ. ಅದಕ್ಕೆ ಅವಕಾಶ ಕೊಡಬೇಡಿ. ಯಾಕೆಂದರೆ ನೀವ್ಯಾರು ನಮ್ಮ ಶತ್ರುಗಳಲ್ಲ. ಎಲ್ಲ ನಮ್ಮ ನೆಲದ ಮಕ್ಕಳಿದ್ದೀರಿ, ಕನ್ನಡದ ಮಕ್ಕಳಿದ್ದೀವಿ. ನೀವೆಲ್ಲ ಉಪದೇಶ ಮಾಡೋ ಯೋಗ್ಯತೆ ಕಳ್ಕೊಂಡು ಅಶ್ವಿನಿಯನ್ನು ಯಾಕೆ ಬೆಂಬಲಿಸ್ತಾ ಇದೆ ಕರವೇ? 20 ವರ್ಷ ಕನ್ನಡ, ಕರ್ನಾಟಕ, ಕನ್ನಡಿಗ ಅಂತ ಹೇಳಿ ಬೀದಿಗೆ ನಿಂತಂಥ ಹೆಣ್ಣುಮಗಳು, ಈ ನಾಡಿಗಾಗಿ ನುಡಿಗಾಗಿ ಹೋರಾಟ ಮಾಡಿದಂಥ ಹೆಣ್ಣುಮಗಳು, ಅದಕ್ಕಾಗಿ ಕೇಸು, ಅದಕ್ಕಾಗಿ ಕೋರ್ಟ್ ಕಟ್ಕಟ್ಟೆ ನಿಂತಂಥ ಹೆಣ್ಣುಮಗಳು ಅವಳೇ ಅಲ್ಲ. ಅಶ್ವಿನಿ ಅಷ್ಟೇ ಅಲ್ಲ, ಯಾರೋ ಒಬ್ಬ ಕನ್ನಡದ ಹೋರಾಟಗಾರ ಬಿಗ್ ಬಾಸ್ನಲ್ಲಿ ಇದ್ದರೆ ಅವ್ರನ್ನ ಬೆಂಬಲಿಸುವಂಥ ಕೆಲಸ ಕರವೇ ಮಾಡ್ತಾ ಇತ್ತು. ಹಿಂದೆನೂ ಮಾಡಿದೆ. ಅವರು ಹೋರಾಟಗಾರರು ಅಂತ, ನಾಡು ನುಡಿಗಾಗಿ ಹೋರಾಟ ಮಾಡಿದ್ದಾರೆ ಅಂತ ಅಷ್ಟೇ. ಅಲ್ಲಿ ಯಾವ ಜಾತಿ, ಯಾವ ಧರ್ಮದ ಲೆಕ್ಕಾಚಾರವಲ್ಲ. ಆ ಲೆಕ್ಕಾಚಾರ ಕರವೇಗಿಲ್ಲ. ಕನ್ನಡ ಜಾತಿ, ಕನ್ನಡ ಧರ್ಮ, ಕನ್ನಡ ದೇವರು ಅಂತ ಹೇಳಿ ಯಾವ ಪಕ್ಷಿಗಳು, ಯಾವ ಸಂಘಟನೆಗಳು, ಯಾವ ಜನರು ಇಟ್ಕೊಂಡಿಲ್ಲ. ನಾವು ಇಟ್ಕೊಂಡಿದ್ದೀವಿ ಅದನ್ನು. ಆ ಸಿದ್ಧಾಂತವನ್ನು ಇಟ್ಕೊಂಡೇ ಬದುಕ್ತಾ ಇದ್ದೀವಿ. ಹೇಳ್ತಾರೆ ಯಾರು? ಕನಕದಾಸರು ಹೇಳ್ತಾರೆ. ಏನು ಹೇಳ್ತಾರೆ? ಕುರುಡು ಜನರ ಗುಂಪಿನಲ್ಲಿ ಆಮೆಯಂತಿರಬೇಕು, ಕಿವುಡರ ಸಂಘದಲ್ಲಿ
ಶಬ್ದದಂತಿರಬೇಕು. ದೊಡ್ಡವರ ಗುಂಪಿನಲ್ಲಿ ದಡ್ಡನಂತಿರಬೇಕು. ನಿನ್ನಂತಿರಬೇಕು ಕನಕ, ನಿನ್ನಂತಿರಬೇಕು ಕನಕ. ಕುಲ ಕುಲ ಕುಲವೆಂದು ಒಡೆದಾಡದಿರಿ, ಕುಲದ ನೆಲೆಯ ಏನಾದರೂ ಬಲ್ಲಿರ ಬಲ್ಲಿರ ಅಂತ ಹೇಳಿ ಕನಕದಾಸರು ಹೇಳಿದಂಥ ಮಾತು. ಹಾಗಾಗಿ ಯಾವ ಕುಲ ಗೋತ್ರ ಧರ್ಮ ವಿಚಾರಗಳಲ್ಲಿ ಕರವೇ ಯಾವತ್ತು ಬೆಂಬಲಿಸಿದ್ದಲ್ಲ. ಬೆಂಬಲಿಸಿದ್ದು ಕನ್ನಡ, ಕನ್ನಡಿಗ, ಕರ್ನಾಟಕ ಅನ್ನೋ ವಿಚಾರಕ್ಕಷ್ಟೇ. ಇದರ ಅರಿವಿಲ್ದಲ್ಲ ನಿಮ್ಮ ಹೊಟ್ಟೆಪಾಡಿಗೆ ಯಾರನ್ನೋ ಎದುರಿಸ್ಕೊಂಡು, ಯಾರನ್ನೋ ಬೆದರಿಸ್ಕೊಂಡು, ಯಾರನ್ನೋ ಬ್ಲ್ಯಾಕ್ ಮೇಲ್ ಮಾಡಿಕೊಂಡು ಬದುಕೋ ನೀವುಗಳು ಕನ್ನಡಿಗರಿಗೆ, ಹೋರಾಟಗಾರರಿಗೆ ಉಪದೇಶ ಮಾಡ್ತೀರಾ.